ಶುಲ್ಕ ಕಟ್ಟಿಲ್ಲ ಅಂತ ಹೇಳಿ ಹಾಲ್ ಟಿಕೆಟೇ ಕೊಟ್ಟಿಲ್ಲ ಆಡಳಿತ ಮಂಡಳಿಯವರು. ಹೀಗೆಲ್ಲ ಮಾಡಿದ್ರೆ ಪಾಪ ಅವ್ರೇನ್ ಮಾಡ್ತಾರೆ, ಎಕ್ಸಾಮ್ಸ್ ಹೇಗೆ ಬರೀತಾರೆ ಮತ್ತೆ ವಿದ್ಯಾರ್ಥಿಗಳು? ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದ್ರೂ ಎಕ್ಸ್ಕ್ಯೂಸ್ ಅನ್ನ ಕೊಡಬಹುದಿತ್ತು. ದ್ವಿತೀಯ ಪಿಯು ಪರೀಕ್ಷೆಗೆ ಬಂದಿದ್ದಂತಹ ವಿದ್ಯಾರ್ಥಿನಿ ಪರದಾಡಿದ್ದಾರೆ. ಈ ಸಂದರ್ಭದಲ್ಲಿ ಪರೀಕ್ಷೆಗೆ ಕೂರಲಾಗದೆ ಕೊಠಡಿ ಮುಂದೆ ನಿಂತಿರುವಂತಹ ವಿದ್ಯಾರ್ಥಿನಿ ಸಾರಾ ಜೆಸಿಕಾ ಎಂಬ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಇವರು. ಶುಲ್ಕ ಕೊಟ್ಟಿಲ್ಲ ಅಂತ ಹೇಳಿ ಹಾಲ್ ಟಿಕೆಟೇ ಕೊಟ್ಟಿಲ್ಲ. ಸಾರಾ ಜೆಸಿಕಾ ಎಂಬ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. 30,000 ರೂಪಾಯಿ ಶುಲ್ಕ ಕಟ್ಟಿದ್ದಕ್ಕೆ ಸಿಗದ ಹಾಲ್ ಟಿಕೆಟ್ ನೀಡುವಂತೆ ಸಾಮಾಜಿಕ ಹೋರಾಟಗಾರ ಇದೀಗ ಆಗ್ರಹ ಮಾಡುತ್ತಿದ್ದಾರೆ. ಎಲ್ಲಾ ಕಾಲೇಜಿನವರು ಕೂಡ ಪುಕ್ಸಟೆ ಕಲಿಸ್ತಾ ಇದ್ದಾರಾ ಅನ್ನುವಂಥದ್ದು ಇದೀಗ ಕೇಳ್ತಾ ಇದ್ದಾರೆ ಜನ. ವಿದ್ಯಾರ್ಥಿನಿ ಭವಿಷ್ಯ ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕೊನೆಗೆ ಬೈಕ್ ಅಡ ಇಟ್ಟು ಅದಾದ ನಂತರ ಶುಲ್ಕವನ್ನ ಪಾವತಿ ಮಾಡಿದ್ದಾರಂತೆ. ವಿದ್ಯಾರ್ಥಿನಿ ಶಾಲೆಯ ಫೀಸ್ ಕಟ್ಟೋವರೆಗೂ ಕೂಡ ಬೈಕ್ ಅನ್ನ ಅಡ ಇಡಲಾಗಿದೆ. ಮಧ್ಯಸ್ಥಿತಿಗೆ ಬಂದವರ ಬೈಕ್ ಅಡ ಇಟ್ಟಿರುವಂತದ್ದು, ಅದಾದ ನಂತರ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇಲ್ಲಿ ಎಂತ ಒಂದು ಬೇಸರದ ಸಂಗತಿ ಅಂತಂದ್ರೆ, ಅಟ್ಲೀಸ್ಟ್ ಆ ಟೈಮಲ್ಲಾದ್ರೂ ಎಕ್ಸ್ಕ್ಯೂಸ್ ಕೊಡಬಹುದಿತ್ತು ಅಂತ ಅನ್ಸುತ್ತೆ. ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅವ್ರಿಗೆ ಹಾಲ್ ಟಿಕೆಟ್ ಕೊಡದೇ ಇರೋದು, ಅದಾದ ನಂತರ ಬೈಕ್ ಇಸ್ಕೊಂಡು ಇಟ್ಕೊಳ್ಳೋದು, ಯಾಕೆ ಈ ರೀತಿ ಇಷ್ಟೊಂದು ರೂಢಾಗಿ ಯಾಕೆ ನಡ್ಕೊಂಡ್ರು ಅಂತ. ಪ್ರಶ್ನೆ ಏನಂತಂದ್ರೆ, ಇವತ್ತು ಏನು ಪರೀಕ್ಷೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇತ್ತು. ಈ ಒಂದು ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ಅನ್ನ ಕೊಡದೇ ಇರ್ತಕ್ಕಂಥದ್ದು ಒಂದು ರೀತಿ ಎಲ್ಲರಿಗೂ ಬೇಸರ ತರಿಸುವಂತದ್ದು, ಸಿಟ್ಟು ಹೊರಿಸುವಂತಹ ಘಟನೆ ನಡೆದಿರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯ ಒಂದು ರಾಣೆಬೆನ್ನೂರು ತಾಲೂಕಿನಲ್ಲಿ. ಅಂದ್ರೆ ವಿದ್ಯಾರ್ಥಿನಿ ಒಂದು ವಿದ್ಯಾರ್ಥಿ ಪರೀಕ್ಷಾ ಕೊಠಡಿ ಮುಂದೆ ನಿಂತ್ಕೊಂಡಿರೋ ಒಂದು ವಿಡಿಯೋವನ್ನ ನೋಡಿದಾಗ ಎಂತವ್ರಿಗೂ ಕೂಡ ಒಂದು ರೀತಿ ಬೇಜಾರು ಬರುತ್ತೆ. ಯಾಕಂದ್ರೆ ಸಾರಾ ಜೆಸಿಕಾ ಎಂಬಂತಹ ವಿದ್ಯಾರ್ಥಿ ಒಂದು ವಿಜ್ಞಾನ ವಿಭಾಗದಲ್ಲಿ ಒಂದು ಕಲಿಕೆಯನ್ನು ಮಾಡ್ತಕ್ಕಂಥವ್ರು, ಶಿಕ್ಷಣವನ್ನು ಮಾಡ್ತಕ್ಕಂಥವ್ರು 30,000 ರೂಪಾಯಿ ಕಟ್ಟಿಲ್ಲ, ಒಂದು ಶುಲ್ಕವನ್ನ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಹಾಲ್ ಟಿಕೆಟ್ ಅನ್ನೇ ಕೊಡದೆ, ಜೊತೆಗೆ ಅಲ್ಲಿರ್ತಕ್ಕಂತಹ ಟೀಚರ್ ಕೂಡ, ಶಿಕ್ಷಕರು ಕೂಡ ಅದೇ ರೀತಿ ಒಂದು ಉತ್ತಡತನವನ್ನ ತೋರಿಸಿರ್ತಕ್ಕಂಥದ್ದು ಎಲ್ಲರ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು. ಇದನ್ನ ಕಂಡಂತಹ ಅಲ್ಲಿಯ ಹೋರಾಟಗಾರರಾಗಿರ್ತಕ್ಕಂತಹ ಹನುಮಂತಪ್ಪ ಕಬ್ಬಾರ್ ಅಂತಕ್ಕಂಥವ್ರು ಒಂದು ರೀತಿ ವಿದ್ಯಾರ್ಥಿಯನ್ನ ಕರ್ಕೊಂಡು ಹೋಗಿ ಅವರಿಗೆ ಏನೇ ಇರ್ಲಿ ಆ ನಂತರ ನೋಡ್ಕೊಳ್ಳೋಣ, ಆದ್ರೆ ಈಗ ಅವರಿಗೆ ಹಾಲ್ ಟಿಕೆಟ್ ಅನ್ನ ಕೊಡಿ, ಅವರ ಭವಿಷ್ಯದ ವಿಷಯ ಇದು, ಈ ರೀತಿ ಮಾಡುವಂಥದ್ದು ತಪ್ಪಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಗೋಗರಿತಾರೆ, ಹೋರಾಟವನ್ನು ಮಾಡ್ತಾರೆ. BAGSS ಕಾಲೇಜಿನಲ್ಲಿ ಒಂದು ಸುನಿತಾ ಬಿ ಅಂತಕ್ಕಂಥವ್ರು ವಿದ್ಯಾರ್ಥಿನಿ ಸಾರಳನ್ನ ತಡೆದು ಹೊರಗಡೆ ನಿಲ್ಲಿಸಿರ್ತಕ್ಕಂಥ ಘಟನೆ ಕಂಡು ಬಂದಿರ್ತಕ್ಕಂಥ. ಇನ್ನು ಈ ರೀತಿ ಘಟನೆ ಮಾಡಿದ್ದಲ್ಲದೆ ಅಲ್ಲಿ ಬಂದಿರತಕ್ಕಂತಹ ಏನು ಮಧ್ಯವರ್ತಿಗಳು ಇರ್ತಾರೋ ಅವರಿಗೆ ಮೊದಲು ಪರೀಕ್ಷೆನ ಬರೆಯೋದಕ್ಕೆ ಹಾಲ್ ಟಿಕೆಟ್ ಅನ್ನು ಕೊಡಿ ಅಂತ ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ಅವರ ಬೈಕು ಮತ್ತು ಮೊಬೈಲ್ ಅನ್ನ ಅಡ ಇಟ್ಕೊಂಡು ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ಕೊಟ್ಟಿರ್ತಕ್ಕಂಥ ಘಟನೆ ಒಂದು ಹಾವೇರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಆ ವಿದ್ಯಾರ್ಥಿನಿಯ ಭವಿಷ್ಯ ಹಾಳಾಗ್ಬಾರ್ದು, ವರ್ಷಗಟ್ಟಲೆ ಓದ್ಕೊಂಡು ಆ ಪರೀಕ್ಷೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಹೊರಗಡೆ ನಿಲ್ಲಿಸಿ ಶುಲ್ಕವನ್ನ ಕಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹೊರ ನಿಲ್ಲಿಸಿರ್ತಕ್ಕಂಥ ಘಟನೆಯನ್ನ ಕಂಡು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಾಗಿರ್ಬೋದು ಅವರೆಲ್ಲರೂ ಕೂಡ ಒಂದು ಮನವಿಯನ್ನ ಮಾಡಿಕೊಂಡ್ರು ಕೂಡ ಕೇಳತಕ್ಕಂಥ ಆಡಳಿತ ಮಂಡಳಿ ಏನಿದೆಯೋ ಅವರ ಒಂದು ಬೈಕ್ ಮತ್ತೆ ಆ ಮೊಬೈಲ್ ಅನ್ನ ಅಡ ಇಟ್ಕೊಂಡು ಒಂದು ಕೊನೆಗೆ ಒಂದು ಹಾಲ್ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ಒಂದು ಎಲ್ಲರಿಗೂ ಬೇಸರ ತರಿಸುವಂತದ್ದು, ಜೊತೆಗೆ ಸಿಟ್ಟು ತರಿಸುವಂತ ಘಟನೆ ಕೂಡ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಅಲ್ಲಿ ಆಡಳಿತ ಮಂಡಳಿಗೆ ಈ ಒಂದು ಘಟನೆಯನ್ನು ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಈ ಕುರಿತು ಕಾರಣವನ್ನು ಕೂಡ ಕೇಳಿ ಅವರಿಗೆ ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ರಾಣೆಬೆನ್ನೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ಯಾಮ್ ಸುಂದರ್ ಅಡಿಗ ಅಂತಕ್ಕಂಥವ್ರು ಅವರಿಗೆ ನೋಟಿಸ್ ನೀಡೋದಾಗಿ ಹೇಳಿರ್ತಕ್ಕಂಥದ್ದು. ರೋಶ್ನಿ, ಎಸ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿ. BAGS ಕಾಲೇಜ್ನಾಗ್ಲಿ ಆ ವಿದ್ಯಾರ್ಥಿನ ಹತ್ರ ಹೋದಾಗ ಕೇಳಿದಾಗ ಅವರು, ನೀ ಜವಾಬ್ದಾರಿ ತಗೊಂಡಾಗಿದ್ದಾರಪ್ಪ, ನಾನು ಇದು ಮಾಡ್ತೇನೆ ಅಂದ್ರೆ ಏನೈತಿ ಕೊಡ್ರಿ ಅಂತಂದ್ರೆ, ಜವಾಬ್ದಾರಿ ನನ್ನ ಕಡೆ ದುಡ್ಡು ಇಲ್ರಿ, ನನ್ನ ಕಡೆ ಚಾವಿ ಐತಿ, ಗಾಡಿದು ಮೊಬೈಲ್ ಐತಿ, ತೊಗೊಳ್ರಿ ಅಂತಂದು ಹೇಳಿ ಹಾಲ್ ಟಿಕೆಟ್ ಜಗಳ ಮಾಡಿ ಅವ್ರ ಕೈ ಕೊಟ್ರು. ಆ ವಿದ್ಯಾರ್ಥಿನಿ ಅವಾಗ